ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ನಿಮ್ಮ ಕನ್ನಡ ಎಕ್ಸಾಮ್ಸ್ ಗಳಿಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಎಂಬುದಾಗಿ ಭಾವಿಸ್ತೇನೆ. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಕನ್ನಡ ಎಕ್ಸಾಮಿನೇಷನ್ ನಲ್ಲಿ ಹೇಗೆ ಫುಲ್ ಮಾರ್ಕ್ಸ್ ಗಳಿಸಿಕೊಳ್ಳುವುದು, ಹೇಗೆ ಉತ್ತಮ ಅಂಕಗಳನ್ನು ಗಳಿಸುವುದು ಎಂಬುದಾಗಿ ತಿಳ್ಕೊಳ್ಳುವ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನನಗೆ ಸೆಕೆಂಡ್ PUC ಯಲ್ಲಿ ಕನ್ನಡ ಎಕ್ಸಾಮ್ ನಲ್ಲಿ 99 ಮಾರ್ಕ್ಸ್ ಬಂದಿದೆ. ಹಾಗಾಗಿ ನನ್ನ ಕೆಲವೊಂದು ಟಿಪ್ಸ್ ಗಳನ್ನು ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಲಿಕ್ಕಿದ್ದೇನೆ. ಟಿಪ್ಸ್ ಗಳನ್ನ ಪ್ರಾರಂಭಿಸುವ ಮೊದಲು ಈ ಸಬ್ಜೆಕ್ಟ್ ಅನ್ನ ನೀವು ಕೇರ್ಲೆಸ್ ಮಾಡಬೇಡಿ. ಕನ್ನಡ ಎಂಬುದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಆಗಿರ್ಬೋದು, ಆದ್ರೆ ಎಲ್ಲಾ ಸಬ್ಜೆಕ್ಟ್ ನಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸಿ ಇದರಲ್ಲೇ ಮಾರ್ಕ್ಸ್ ಹೋಗುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಯಾವತ್ತೂ ಕೇರ್ಲೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡಿ, ಆದಷ್ಟು ಮಾರ್ಕ್ಸ್ ಹೋಗದ ಹಾಗೆ ಸ್ಟಡಿ ಮಾಡಿ. ಟಿಪ್ ನಂಬರ್ 1, ಕ್ವಶನ್ ಪೇಪರ್ ಅನ್ನ ಓದ್ಲಿಕ್ಕೆ ಕೊಟ್ಟಂತ ಸಮಯದಲ್ಲಿ ನೀವು ಕರೆಕ್ಟ್ ಆದ ರೀತಿಯಲ್ಲಿ ಕ್ವಶನ್ಸ್ ಗಳನ್ನ ಓದ್ಕೊಳ್ಬೇಕು. ಯಾವ ಕ್ವಶನ್ ಅನ್ನು ಕೇಳಿದಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಕೆಲವೊಂದು ವಿಭಾಗಗಳಲ್ಲಿ ನಿಮ್ಗೆ ಏನ್ ಮಾಡಿರ್ತಾರೆ ಅಂದ್ರೆ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 3 ಉತ್ತರ ಬರಲಿಕ್ಕೆ, ಹೀಗೆ ಆಪ್ಷನ್ಸ್ ಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ನೀವು ಈ ಸಮಯದಲ್ಲೇ ಅಂದ್ರೆ ಕ್ವಶನ್ ಪೇಪರ್ ಅನ್ನು ಓದ್ಲಿಕ್ಕೆ ಕೊಟ್ಟಂತ ಸಮಯದಲ್ಲೇ ಕರೆಕ್ಟ್ ಆದ ರೀತಿಯಲ್ಲಿ ಯಾವ ಕ್ವಶನ್ ಆನ್ಸರ್ ಅನ್ನು ನಾನು ಬರೆಯಬಲ್ಲೆ, ಯಾವ್ದು ಆನ್ಸರ್ ನಂಗೆ ಕರೆಕ್ಟ್ ಆಗಿ ಗೊತ್ತುಂಟು ಎಂಬುದನ್ನು ಚೂಸ್ ಮಾಡಿಟ್ಕೊಳ್ಳಿ. ಒಂದು ವೇಳೆ ಆನ್ಸರ್ ಬರೆಯುವಂತ ಸಮಯದಲ್ಲಿ ನೀವು ಆ ರೀತಿ ಚಾಯ್ಸ್ ಮಾಡ್ಲಿಕ್ಕೆ ಹೋದ್ರೆ ಸಮಯ ಇನ್ನೂ ವ್ಯರ್ಥ ಆಗುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಕ್ವಶನ್ ಪೇಪರ್ ಅನ್ನು ಓದ್ಲಿಕ್ಕೆ ಕೊಟ್ಟಂತ ಸಮಯದಲ್ಲೇ ಕರೆಕ್ಟ್ ಆದ ರೀತಿಯಲ್ಲಿ ಕ್ವಶನ್ ಅನ್ನು ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ್ದು ಕ್ವಶನ್ ಅನ್ನ ಆಯ್ಕೆ ಮಾಡ್ಕೊಳ್ತೀರಿ ಬರಲಿಕ್ಕೆ ಅದನ್ನ ಕರೆಕ್ಟ್ ಆಗಿ ಡಿಸೈಡ್ ಮಾಡಿಟ್ಕೊಳ್ಳಿ ಫಸ್ಟಿಗೆ. ಓಕೆ. ಟಿಪ್ ನಂಬರ್ 2, ಲಿಮಿಟ್ ಗೆ ತಕ್ಕ ಹಾಗೆ ಆನ್ಸರ್ ಮಾಡಿ. ಈಗ 2 ಮಾರ್ಕ್ಸ್ ಸೆಕ್ಷನ್ ಕ್ವಶನ್ ಅನ್ನ ಕೇಳಿದ್ರೆ 3 ಮಾರ್ಕ್ಸ್ ಗೆ ಬರೆಯುವಷ್ಟು ಉತ್ತರವನ್ನು ಬರೆಯುವುದಲ್ಲ. ಎಷ್ಟು ಕೇಳಿದಾರೋ ಅಷ್ಟನ್ನೇ ಬರೆದ್ರೆ ಸಾಕು. 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ರೆ 5-6, 10 ವಾಕ್ಯಗಳಲ್ಲಿ ಉತ್ತರಿಸುವುದಲ್ಲ. ಅಲ್ಲಿ ನಿಮ್ಮ ಸಮಯ ವ್ಯರ್ಥ ಆಗ್ತದೆ ಮತ್ತೆ ಅಲ್ಲಿ ಅದು ಅಗತ್ಯ ಸೇರುವುದಿಲ್ಲ. ಓಕೆ. ಸೊ ಎಷ್ಟು ಕೇಳಿದಾರೋ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ. ನಿಮ್ಗೆ ಆನ್ಸರ್ ಗೊತ್ತಿದೆ ಅಂತ ಹೇಳಿ ಆನ್ಸರ್ ಬರಿತಾ ಕುತ್ಕೊಳ್ಳೋದಲ್ಲ. ಎಷ್ಟು ಕೇಳಿದಾರೆ ಅಷ್ಟು ಮಾತ್ರ ಬರೆದ್ರೆ ಸಾಕು. ಓಕೆ. ಟಿಪ್ ನಂಬರ್ 3, ಎಕ್ಸ್ಟ್ರಾ ಕ್ವಶನ್ಸ್ ಅನ್ನು ಟೈಮ್ ಇದ್ರೆ ಬರೆಯಿರಿ. ಹೆಚ್ಚಾಗಿ ಕನ್ನಡ ಎಕ್ಸಾಮ್ಸ್ ನಲ್ಲಿ ಪ್ರಾಬ್ಲಮ್ ಆಗುವಂತದ್ದು ಟೈಮ್ ಸಿಕ್ಕುದಿಲ್ಲ ಅಂತ ಹೇಳಿ, ಆನ್ಸರ್ ಬರಲಿಕ್ಕೆ ಟೈಮ್ ಸಿಕ್ಕುದಿಲ್ಲ, ಟೈಮ್ ಸಾಕಾಗುದಿಲ್ಲ ಅಂತ ಹೇಳಿ. ಹಾಗಾಗಿ ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಬರಲಿಕ್ಕೆ ನಿಮ್ಗೆ ಟೈಮ್ ಸಾಕಾಗುದು ಡೌಟ್. ಆದ್ರೂ ನಿಮ್ಗೆ ಒಂದ್ ವೇಳೆ ಟೈಮ್ ಸಿಕ್ಕಿದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನು ಬರೀರಿ. ಎಲ್ಲಿಯಾದ್ರೂ ಮಾರ್ಕ್ಸ್ ಕಟ್ ಆಗುವಂತದಿದ್ರೆ ನೀವು ಏನಾದ್ರೂ ಎಕ್ಸ್ಟ್ರಾ ಕ್ವಶನ್ಸ್ ಬರ್ದದ್ದು ಕರೆಕ್ಟ್ ಆಗಿದ್ರೆ ಅದಕ್ಕೆ ಮಾರ್ಕ್ಸ್ ಸಿಕ್ಕುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನು ಬರೀರಿ, ಟೈಮ್ ಇದ್ರೆ ಮಾತ್ರ. ಇನ್ನೊಂದೇನಂದ್ರೆ ಈಗ 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ 4 ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ 3 ಕ್ವಶನ್ಸ್ ಗಳನ್ನ ನೀವು ಬರಲಿಕ್ಕಿದೆ. ಓಕೆ. ಈಗ ಈ 3 ಕ್ವಶನ್ಸ್ ಗಳಲ್ಲಿ ನೀವು ಎಲ್ಲ ಕ್ವಶನ್ಸ್ ನಿಮ್ಗೆ ಗೊತ್ತುಂಟು ಕರೆಕ್ಟ್ ಆಗಿ, 3 ಕ್ವಶನ್ಸ್ ಅನ್ನು ಕೂಡ ಕರೆಕ್ಟ್ ಆಗಿ ಬರ್ದ್ರಿ. ಈಗ 4ನೇ ಕ್ವಶನ್ ಅನ್ನ ನೀವು ಬರಿಬೇಕಾದ ಅಗತ್ಯ ಇಲ್ಲ, ಎಕ್ಸ್ಟ್ರಾ ಬರಿಬೇಕಾದ ಅಗತ್ಯ ಇಲ್ಲ. ಬಟ್ ಟೈಮ್ ಇದ್ರೆ, ಒಂದು ವೇಳೆ ನಿಮ್ಮದೆಲ್ಲ ಆನ್ಸರ್ಸ್ ಗಳನ್ನು ಕರೆಕ್ಟ್ ಆಗಿ ಬರ್ದಾಯ್ತು, ಚೆಕ್ಕಿಂಗ್ ಮಾಡಿ ಎಲ್ಲ ಆಯ್ತು, ಟೈಮ್ ಉಂಟು, ಸುಮ್ನೆ ಹೀಗೆ ಮಲ್ಕೊಳ್ಳೋ ಬದಲು ಅಥವಾ ಆಚೆ ಈಚೆ ನೋಡುವ ಬದಲು ಅಟ್ ಲೀಸ್ಟ್ ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಬರೀರಿ. ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಬರೀಲಿಕ್ಕೆ ನೀವು ಸ್ಪೇಸ್ ಬಿಟ್ಟು ಕೂಡ ಹೋಗ್ಬೋದು. 4 ಕ್ವಶನ್ಸ್ ಕೊಟ್ಟಿರ್ತಾರೆ, 3 ಕ್ವಶನ್ಸ್ ಬರಲಿಕ್ಕೆ ಇರ್ತದೆ. ಅಲ್ಲಿ ನೀವು 3 ಕ್ವಶನ್ಸ್ ಬರ್ದಾದ ನಂತರ ಒಂದು ಕ್ವಶನ್ಗೆ ಬೇಕಾಗುವಷ್ಟು ಜಾಗವನ್ನ ಬಿಟ್ಟು ಬೇರೆ ಕ್ವಶನ್ಸ್ ಗಳಿಗೆ ಹೋಗ್ಬೋದು. ಅಥವಾ ಪ್ರಬಂಧ ಪತ್ರ ಎಲ್ಲ ಆದ ನಂತರ ಲಾಸ್ಟ್ ಗೆ ನೀವು ರೋಮನ್ ನಂಬರ್ ಅನ್ನ ಹಾಕಿ ಕರೆಕ್ಟ್ ಕ್ವಶನ್ ನಂಬರ್ ಅನ್ನ ಹಾಕಿ ಬರ್ದ್ರೆ ಆಯ್ತು. ಎಕ್ಸ್ಟ್ರಾ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಬರ್ದ್ರೆ ಆಯ್ತು. ಓಕೆ. ಹೆಚ್ಚಾಗಿ ಇದಕ್ಕೆ ಸಮಯ ಸಿಕ್ಕುದು ಡೌಟ್, ಆದ್ರೂ ಸಮಯ ಸಿಕ್ಕಿದ್ರೆ ಬರೀರಿ. ಟಿಪ್ ನಂಬರ್ 4, ಆದಷ್ಟು ಆರ್ಡರ್ ನಲ್ಲಿ ಬರೀರಿ. ಅಂದ್ರೆ MCQs ಆದ ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ಆದ ನಂತರ ಹೊಂದಿಸಿ ಬರೆ ಆದ ನಂತರ 2 ಮಾರ್ಕ್ಸ್ ನ ಪ್ರಶ್ನೆಗಳು, ಹೀಗೆ ಲೈನ್ ಆಗಿ ಯಾವ ರೀತಿ ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯ ಆರ್ಡರ್ ಅನ್ನು ಫಾಲೋ ಮಾಡ್ಕೊಂಡು ಹೋಗಿ. ಆದ್ರೆ ಕೆಲವು ಕಡೆ ನೀವು ಕೇಳಿರ್ಬೋದು ಆರ್ಡರ್ ಅಲ್ಲಿ ಬರೆಯದಿದ್ರು ಪರವಾಗಿಲ್ಲ, ಕ್ವಶನ್ ನಂಬರ್ ಮತ್ತೆ ರೋಮನ್ ನಂಬರ್ ಕರೆಕ್ಟ್ ಆಗಿ ಆನ್ಸರ್ ಅನ್ನ ಬರೀರಿ ಅಂತ ಹೇಳಿ. ಆದ್ರೆ ಇಲ್ಲಿ ಏನ್ ಸಜೆಷನ್ ಅಂದ್ರೆ ಆದಷ್ಟು ನೀವು ಆರ್ಡರ್ ಅಲ್ಲಿ ಬರ್ದಷ್ಟು ಇವ್ಯಾಲ್ಯೂಯೇಟರ್ಸ್ ನವರಿಗೆ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇವ್ಯಾಲ್ಯೂಯೇಟರ್ಸ್ ಕೂಡ ಬೇರೆ ಬೇರೆ ಆನ್ಸರ್ ಶೀಟ್ ಗಳನ್ನು ಕರೆಕ್ಟ್ ಮಾಡಿ 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 ಫುಲ್ ಟಯರ್ಡ್ ಆಗಿರ್ತಾರೆ. ಅಂತದ್ರಲ್ಲಿ ನೀವು ಆರ್ಡರ್ ಅನ್ನ ಆಚೀಚೆ ಮಾಡಿ ಬರ್ದಿದ್ರೆ ಅಲ್ಲಿ ಅವರಿಗೆ ಗೊಂದಲ ಆಗಿ ಪುನಃ ಹುಡುಕ್ಲಿಕ್ಕೆ ಸಮಯ ಹೋಗ್ತದೆ. ಓಕೆ. ಅವರಿಗೆ ಇರಿಟೇಟ್ ಆಗ್ಬಹುದು. ಹಾಗಾಗಿ ಆದಷ್ಟು ಆರ್ಡರ್ ಅಲ್ಲಿ ಬರೀರಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಾದ್ರೆ ಫಾರ್ ಎಕ್ಸಾಂಪಲ್ ಈಗ 2 ಮಾರ್ಕ್ಸ್ ನ ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ಉತ್ತರ ಬರಲಿಕ್ಕಿದೆ, ನಿಮ್ಗಲ್ಲಿ 1 ಪ್ರಶ್ನೆಗೆ ಮಾತ್ರ ಕರೆಕ್ಟ್ ಆದ ಉತ್ತರ ಗೊತ್ತಿದೆ, ಇನ್ನೆರಡಕ್ಕೆ ಸ್ವಲ್ಪ ಡೌಟ್ ಇದೆ. ಆ ಸಮಯದಲ್ಲಿ ಏನ್ ಮಾಡ್ತೀರಂದ್ರೆ ಅದನ್ನು ಬೇರೆ ಕಡೆ ರೋಮನ್ ನಂಬರ್ ಮತ್ತೆ ನಂಬರ್ ಹಾಕಿ ಬರೆಯುವುದಕ್ಕಿಂತ ನೀವು ಅಲ್ಲೇ ಸ್ವಲ್ಪ ಸ್ಪೇಸ್ ಬಿಡಿರಿ. 2 ಕ್ವಶನ್ಗೆ ಬೇಕಾಗುವಷ್ಟು ಸ್ಪೇಸ್ ಬಿಟ್ಟು ನಂತರ ನೆಕ್ಸ್ಟ್ ರೋಮನ್ ನಂಬರ್ ಅಥವಾ ನೆಕ್ಸ್ಟ್ ವಿಭಾಗಕ್ಕೆ ಹೋಗ್ಬಹುದು. ಆದಷ್ಟು ಆರ್ಡರ್ ತಪ್ಪಿಸ್ಲಿಕ್ಕೆ ನೋಡ್ಬೇಡಿ, ಆದಷ್ಟು ಆರ್ಡರ್ ಅಲ್ಲಿ ಬರೀರಿ. ಟಿಪ್ ನಂಬರ್ 5, ಟೈಮ್ ಮ್ಯಾನೇಜ್ಮೆಂಟ್.
ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ಕನ್ನಡದಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಆಗುವಂತದ್ದೇ ಟೈಮ್ ಸಾಕಾಗುದಿಲ್ಲ. ಟೈಮ್ ಸಾಕಾಗುದಿಲ್ಲ ಯಾಕಂದ್ರೆ ನೀವು ಯಾವ್ದಕ್ಕೆ ಸಮಯ ಕೊಡ್ಬೇಕೋ ಅದಕ್ಕೆ ಸಮಯ ಕೊಡದೆ ಬೇರೆ ಯಾವ್ದಕ್ಕೂ ಕೊಡ್ತೀರಿ. ಓಕೆ, ನಾನ್ 10th ಅಲ್ಲಿ ಕೂಡ ಅದೇ ಮಿಸ್ಟೇಕ್ ಅನ್ನ ಮಾಡಿದ್ದು. ಗಾದೆ ಮಾತುಗಳ ವಿಸ್ತರಣೆಯಲ್ಲಿ ನಾನು ಇಡೀ ಪೇಜ್ ಬರ್ದಿಟ್ಟಿದ್ದೇನೆ. ಅಷ್ಟು ಬರಿಬೇಕಾದ ಅಗತ್ಯ ಇರ್ಲಿಲ್ಲ. ಮೈ ಮೆರೆತು ಅಷ್ಟು ಬರ್ದು ಕೊನೆದಾಗಿ ನೋಡ್ತೇನೆ ಪ್ರಬಂಧ ಬರ್ಲಿಕ್ಕೆ ಟೈಮ್ ಇಲ್ಲ. ಓಕೆ, ಆ ರೀತಿ ಆಗ್ಬಾರ್ದು. ಅಟ್ಲೀಸ್ಟ್ ಸೆಕೆಂಡ್ PUC ಅಲ್ಲಿ ಅದನ್ನ ಇಂಪ್ರೂವ್ ಮಾಡ್ಕೊಂಡಿದ್ದೇನೆ ನಾನು. ಆದ್ರೂ ನಿಮ್ಗೆ ಹೇಳುವಂತದ್ದು ಏನಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ, ಸಮಯ ನೋಡಿ ಆನ್ಸರ್ ಬರೀರಿ. ಆಲ್ಮೋಸ್ಟ್ ರಫ್ ಆಗಿ ಐಡಿಯಾ ಮಾಡಿಟ್ಕೊಂಡೇ ಹೋಗಿ. ಆದಷ್ಟು ಎಕ್ಸಾಮ್ನ ಹಿಂದಿನ ದಿನ ಅಥವಾ ಎಕ್ಸಾಮ್ಗೆ ಹೋಗುವ ಸ್ವಲ್ಪ ಮೊದಲು ನೀವು ರಫ್ ಐಡಿಯಾ ಇಟ್ಕೊಳ್ಳಿ. MCQCಗೆ ಇಷ್ಟು ಸಮಯ ತಗೊಳ್ತೇನೆ ನಾನು, ಆಮೇಲೆ 2 marks ತಕ್ಕೆ ಇಷ್ಟು ಸಮಯ ಸಾಕಾಗ್ತದೆ. ಈ ರೀತಿಯಾಗಿ ರಫ್ ಐಡಿಯಾ ಇಟ್ಕೊಂಡು ಹೋಗಿ. ಕರೆಕ್ಟ್ ಆಗಿ ಅದೇ ಫಾಲೋ ಮಾಡ್ಬೇಕು ಅಂತ ಹೇಳುದಿಲ್ಲ, ಫಾಲೋ ಆಗದಿದ್ರೆ ಪರವಾಗಿಲ್ಲ. ಆದ್ರೆ ರಫ್ ಐಡಿಯಾ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. 10 ನಿಮಿಷ ತಗೊಳ್ಬೇಕಾಗಿತ್ತು ಈ ಆನ್ಸರ್ ಅನ್ನ ಬರೀಲಿಕ್ಕೆ, ಆದ್ರೆ 20 ನಿಮಿಷ ಹೋಯ್ತು. ಹಾಗಾದ್ರೆ ಸಾಕಾಗುದಿಲ್ಲ ಬೇರೆ ಆನ್ಸರ್ಸ್ ಗಳನ್ನು ಬರೀಲಿಕ್ಕೆ. ಹಾಗಾಗಿ ನಾನು ಫಾಸ್ಟ್ ಬರಿಬೇಕು, ಹಾಗಾಗಿ ನಾನು ಸ್ಪೀಡ್ ಆಗಿ ಆನ್ಸರ್ ಬರಿಬೇಕು ಎಂಬುದಾಗಿ ನಿಮ್ಗೆ ನೆನಪಿಗೆ ಬರ್ತದೆ. ಪ್ಲಾನ್ ಮಾಡ್ಕೊಂಡು ಹೋಗಿ ಎಷ್ಟು ಸಮಯ ತಗೊಳ್ಬೇಕು ಅಂತ ಹೇಳಿ. ಆಗದಿದ್ರೆ ಅಟ್ ಲೀಸ್ಟ್ ಎಕ್ಸಾಮ್ ಹಾಲ್ ನಲ್ಲಿ ಟೈಮ್ ಅನ್ನ ನೋಡ್ಕೊಂಡು ಆನ್ಸರ್ ಅನ್ನ ಬರೀರಿ. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಮೊಮೆಂಟ್ ಗೆ ಗೊತ್ತಿದ್ದದನ್ನು ಬರೀಲಿಕ್ಕೆ ಆಗದಾಗ ಅಲ್ಲಿ ತುಂಬಾ ಬೇಸರ ಆಗ್ತದೆ. ಹಾಗಾಗಿ ಕರೆಕ್ಟ್ ಆಗಿ ಗೊತ್ತಿದ್ದದನ್ನು ಬರೀಲಿಕ್ಕೆ ಆಗ್ಬೇಕಾದ್ರೆ ಟೈಮ್ ಮ್ಯಾನೇಜ್ ಮಾಡ್ಕೊಂಡೆ ಹೋಗಿ. ಟಿಪ್ ನಂಬರ್ 6, ಯಾವುದೇ ಕಷ್ಟದ ಪ್ರಶ್ನೆಗಳಲ್ಲಿ ಸ್ಟಕ್ ಆಗ್ಬೇಡಿ. ಅಂದ್ರೆ ಯಾವುದೇ ಈಗ ಒಂದು ಟಫ್ ಕ್ವಶನ್ ಬಂತು, ಫಾರ್ ಎಕ್ಸಾಂಪಲ್ ಈಗ MCQs ನಲ್ಲಿ ಯಾವುದೋ ಒಂದು ಟಫ್ ಕ್ವಶನ್ ಉಂಟು, ನೀವು ಅಲ್ಲೇ ಅದನ್ನೇ ಸಾಲ್ವ್ ಮಾಡ್ತಾ ಕುತ್ಕೊಳ್ಳೋದಲ್ಲ, ಅಲ್ಲಿ ಟೈಮ್ ಇಲ್ಲ. ನೀವು ಅದನ್ನೇ ಸಾಲ್ವ್ ಮಾಡ್ಕೊಂಡು ಕುತ್ಕೊಂಡ್ರೆ ಬೇರೆ ಕ್ವಶನ್ಸ್ ಗಳಿಗೆ ಆನ್ಸರ್ ಬರೀಲಿಕ್ಕೆ ನಿಮ್ಗೆ ಟೈಮ್ ಸಾಕಾಗುದಿಲ್ಲ. ಹಾಗಾಗಿ ಟಫ್ ಕ್ವಶನ್ಸ್ ಗಳನ್ನ ಅಲ್ಲೇ ಬಿಟ್ಬಿಡಿ. ಮತ್ತೆ ಬರೀಲಿಕ್ಕೆ ನೆನಪಿಟ್ಕೊಳ್ಬೇಕು. ಅಟ್ಲೀಸ್ಟ್ ಏನಾದ್ರೂ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನು ಸ್ಟಾರ್ ಮಾರ್ಕ್ ಎಲ್ಲ ಹಾಕಿಡ್ತಾ ಇದ್ದೆ ದೊಡ್ಡದಾಗಿ, ಆಗ ಗೊತ್ತಾಗ್ತದೆ ಏನೋ ಒಂದು ಪೆಂಡಿಂಗ್ ಇದೆ ಅಂತ ಹೇಳಿ. ಓಕೆ, ಸ್ಪೇಸ್ ಬಿಟ್ಟು ಹೋಗಿ ಬೇರೆ ಕ್ವಶನ್ಸ್ ಎಲ್ಲ ಬರ್ದಾದ ನಂತರ ಬನ್ನಿ. ಓಕೆ, ಟಫ್ ಇರುವಂತ ಕ್ವಶನ್ಸ್ ಗಳನ್ನು ನೀವು ಬರಿಬಹುದು. ಟಿಪ್ ನಂಬರ್ 7, ಅಕ್ಷರಗಳನ್ನ ಆದಷ್ಟು ನೀಟಾಗಿ ಬರೀರಿ. ಹ್ಯಾಂಡ್ ರೈಟಿಂಗ್ ಚಂದ ಇರ್ಬೇಕಂತ ಹೇಳ್ತಾ ಇಲ್ಲ, ಅರ್ಥವಾಗುವ ಹಾಗೆ, ಓದುವವರಿಗೆ ಅರ್ಥವಾಗುವ ಹಾಗೆ ನೀವು ಬರಿಬೇಕಾಗ್ತದೆ. ಓಕೆ, ಆದಷ್ಟು ಕಟ್ ಹಾಕ್ಲಿಕ್ಕೆ ಹೋಗ್ಬೇಡಿ, ಚಿತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ. ತಪ್ಪಾದ್ರೆ ಅದನ್ನು ಜಸ್ಟ್ ಸಿಂಗಲ್ ಕಟ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಏನಾದ್ರೂ ತಪ್ಪಾದ್ರೆ ನೀವು ಈ ರೀತಿ ಮಾಡ್ಬೇಡಿ. ಓಕೆ, ಜಸ್ಟ್ ಸಿಂಗಲ್ ಕಟ್ ಹಾಕಿ ಅಥವಾ ಬ್ರಾಕೆಟ್ ಕೂಡ ಹಾಕ್ಬಹುದು. ಓಕೆ, ಆದಷ್ಟು ಚಿತ್ತು ಮಾಡ್ಲಿಕ್ಕೆ ನೋಡ್ಬೇಡಿ. ಮತ್ತೆ ಅಕ್ಷರಗಳನ್ನು ತಪ್ಪಾಗಿ ಬರಿಬೇಡಿ. ಉದಾಹರಣೆಗೆ ಶ ಬರೆಯುವುದನ್ನು ನೀವು ರ ಹಾಗೆ ಬರೆದ್ರೆ ಅದರ ಮೀನಿಂಗೇ ಚೇಂಜ್ ಆಗ್ಬಹುದು. ಹಾಗಾಗಿ ಅಕ್ಷರಗಳನ್ನ ಸರಿಯಾಗಿ ಬರೀರಿ. ವ ಮ ಡಿಫರೆನ್ಸ್ ಸರಿಯಾಗಿ ಗೊತ್ತಾಗುವ ಹಾಗೆ ಇರಬೇಕು. ಅಕ್ಷರ ಯಾವುದೆಂಬುದಾಗಿ ಗುರುತಿಸುವ ಹಾಗೆ ಇರಬೇಕು. ಟಿಪ್ ನಂಬರ್ 8, ಆದಷ್ಟು ಟಾಪರ್ಸ್ ಆನ್ಸರ್ ಶೀಟ್ ಅನ್ನ ನೋಡಿದ್ರೆ ಒಳ್ಳೇದು. ಆದ್ರೆ ಈಗ ನಿಮ್ಗೆ ಸಮಯ ಇಲ್ಲದಿದ್ರೆ ನೀವು ಆನ್ಸರ್ ಬರೆಯುವುದರ ಬಗ್ಗೆ ಫೋಕಸ್ ಮಾಡಿ. ಯಾವ್ದು ಓದ್ಕೊಳ್ಳಿಕ್ಕುಂಟು ಅದನ್ನ ಓದ್ಕೊಳ್ಳಿ. ಟಾಪರ್ಸ್ ಆನ್ಸರ್ ಶೀಟ್ ಅನ್ನ ಯಾಕೆ ನೋಡ್ಕೊಳ್ಬೇಕಂದ್ರೆ ನಾವು ಅವ್ರು ಮಾಡಿದಂತ ತಪ್ಪುಗಳನ್ನು ಮಾಡದೆ ನಮ್ಮ ಮಾರ್ಕ್ಸ್ ಗಳನ್ನು ಉಳಿಸ್ಕೊಳ್ಬಹುದು. ಇನ್ನೊಂದು, ಅವ್ರು ಯಾವ ರೀತಿ ಆನ್ಸರ್ಸ್ ಗಳನ್ನು ಬರ್ದಿದ್ದಾರೆ, ಯಾವ ಪ್ಯಾಟರ್ನ್ ಅನ್ನ ಫಾಲೋ ಮಾಡಿದ್ದಾರೆ ಅಂತ ಹೇಳಿ ನೋಡ್ಕೊಳ್ಳಿಕ್ಕೆ ಸಿಗ್ತದೆ. ನಿಮ್ಗೆ ಟೈಮ್ ಇದ್ರೆ ನೋಡ್ಕೊಳ್ಳಿ, ಬಟ್ ಆಗದಿದ್ರೆ ಪರವಾಗಿಲ್ಲ. ಯಾವುದು ಓದ್ಕೊಳ್ಳಿಕ್ಕಿದೆ ಅದನ್ನ ಓದ್ಕೊಳ್ಳಿ. ಟಾಪರ್ಸ್ ಆನ್ಸರ್ ಶೀಟ್ ನೋಡ್ಲಿಕ್ಕೆ ಸಮಯ ಇಲ್ಲದಿದ್ರು ಅದಕ್ಕೆ ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಆದಷ್ಟು ಬರೆಯುವುದನ್ನು ಕರೆಕ್ಟ್ ಆಗಿ ಬರೀರಿ. ಲಿಮಿಟಿಗೆ ತಕ್ಕ ಹಾಗೆ ಬರೀರಿ, ನೀಟಾಗಿ ಬರೀರಿ. ರಾಂಗ್ ಆದಷ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಇನ್ನು ಹೇಳಿಕ್ಕಿದ್ದೇನೆ ಯಾವ ಯಾವ ಸೆಕ್ಷನ್ ಅನ್ನು ಯಾವ ರೀತಿ ಬರಿಬೇಕು ಅಂತ ಹೇಳಿ. ನೀವು ಈ ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಬೇಕು. ಎಕ್ಸ್ಟ್ರಾ ಬರ್ದ್ರೆ ಮಾರ್ಕ್ಸ್ ತೆಗೆಯುವುದಿಲ್ಲ, ರೈಟ್? ಎಕ್ಸ್ಟ್ರಾ ಬರ್ದ್ರು ಅಂತ ಮಾರ್ಕ್ಸ್ ತೆಗಿತಾರ? ಇಲ್ಲ. ಬರೆಯದಿದ್ರೆ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಎಲ್ಲಿ ಚಾನ್ಸ್ ಸಿಗ್ತದೋ ಅಲ್ಲಿ ಆದಷ್ಟು ಬರೀಲಿಕ್ಕೆ ನೋಡಿ. ಆದ್ರೆ ಇಲ್ಲಿ ಕನ್ನಡದಲ್ಲಿ ನಿಮ್ಗೆ ಟೈಮ್ ಸಾಕಾಗದೇ ಇರೋದ್ರಿಂದ ಎಕ್ಸ್ಟ್ರಾ ಬರೀಲಿಕ್ಕೆ ಹೋದ್ರೂ ಪ್ರಾಬ್ಲಮೇ. ಯಾವ್ದಕ್ಕೆ ಅಗತ್ಯ ಉಂಟೋ ಅದಕ್ಕೆ ಬರೀರಿ. ಇನ್ನು MCQs ಫಿಲ್ ಇನ್ ದ ಬ್ಲಾಂಕ್ಸ್ ಹೊಂದಿಸಿ ಬರೀರಿ. ಇದನ್ನ ಯಾವ ರೀತಿ ಬರೀದಂತ ನೋಡ್ಕೊಳ್ಳೋದಾದ್ರೆ MCQs ಗಳಲ್ಲಿ ಫಸ್ಟ್ ನೀವು ನಂಬರ್ ಅನ್ನ ಬರಿಬೇಕು. ಹಾಗೆ ಅಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಅನಿಸ್ತದೆ ಅದನ್ನ ಬರಿಬೇಕು. ಫಾರ್ ಎಕ್ಸಾಂಪಲ್ ಆಮೇಲೆ ಯಾವ್ದು ಉತ್ತರ ಇರ್ತದೆ ಅದನ್ನ ಬರಿಬೇಕು. ಕ್ವಶನ್ ನಂಬರ್ ಅನ್ನು ಮಾರ್ಜಿನ್ ನ ಹೊರಗೆ ಬರೀರಿ. ಹಾಗೆ ಆಪ್ಷನ್ ನಂಬರ್ ಅನ್ನು ಮಾರ್ಜಿನ್ ನ ಒಳಗೆ ಬರಿಬೇಕು. ಓಕೆ, ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಗಳಲ್ಲಿ ನೀವು ಕ್ವಶನ್ ಅನ್ನ ಕಂಪ್ಲೀಟ್ ಆಗಿ ಬರೀರಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಅಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಇಲ್ಲಿ ಹೈಫನ್ ಹಾಕಿ ಅದರ ಉತ್ತರವನ್ನು ಅದರ ಎದುರುಗಡೆನೆ ಬರೀರಿ. ನೆಕ್ಸ್ಟ್ ಇರುವಂತದ್ದು 2 ಅಂಕದ ಪ್ರಶ್ನೆಗಳು. ಇದಕ್ಕೆ ಒಂದು 3 ಅಥವಾ 4 ಅಥವಾ 5 ಲೈನ್ ಸಾಕಾಗ್ತದೆ. 4-5 ಲೈನ್, 3-4 ಲೈನ್ ಸಾಕಾಗ್ತದೆ ಉತ್ತರ. ಓಕೆ, ಯಾಕಂದ್ರೆ ಅಲ್ಲಿ
ನೀವು ನೋಡ್ಬೇಕು ಎಷ್ಟು ಲೈನ್ ಬರಿತೀರಿ ಎಂಬುದು ಮುಖ್ಯ ಅಲ್ಲ, ಆ ಕ್ವಶನ್ ಏನ್ ಕೇಳಿದರೆ ಅದಕ್ಕೆ ಉತ್ತರ ಸಿಕ್ಕಿದೆ ಎಂಬುದು ಇಂಪಾರ್ಟೆಂಟ್. ನೆಕ್ಸ್ಟ್ ಇರುವಂತದ್ದು 3 ಮಾರ್ಕ್ಸ್ ಪ್ರಶ್ನೆಗಳು, ಸಂದರ್ಭಗಳು. ಇದಕ್ಕೆ ಬರಿಬೇಕಾದದ್ದು ಏನಂದ್ರೆ ಆಯ್ಕೆ, ಯಾರು ಬರ್ದದ್ದು, ಕವಿ ಅಥವಾ ಲೇಖಕರ ಹೆಸರನ್ನ ಬರಿಬೇಕು, ಹಾಗೆ ಆಕಾರ ಗ್ರಂಥವನ್ನ ಬರಿಬೇಕು. ನೆಕ್ಸ್ಟ್ ಇರುವಂತದ್ದು ಸಂದರ್ಭ, ಆ ವಾಕ್ಯವನ್ನು, ಕೊಟ್ಟಿರುವಂತಹ ವಾಕ್ಯವನ್ನು ಯಾವ ಸಂದರ್ಭದಲ್ಲಿ ಹೇಳಿದರೆ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡುದು. ಸ್ವಾರಸ್ಯ, ನೆಕ್ಸ್ಟ್ ಬರುವಂತದ್ದು ಸ್ವಾರಸ್ಯ, ಆ ವಾಕ್ಯದಲ್ಲಿ ನಿಮ್ಗೆ ಏನ್ ವಿಶೇಷತೆ ಕಾಣ್ತದೆ ಅದನ್ನು ನೀವು ವ್ಯಕ್ತಪಡಿಸಬೇಕು. ಬಂಗಾರ ನಿನಗೆ ಸ್ಥಿರವಲ್ಲ, ಇದು ಪ್ರಶ್ನೆ ಆಗಿದ್ರೆ ಉತ್ತರ ಹೇಗೆ ಬರೀಬೇಕು ಎಂಬುದಾಗಿ ನೋಡುವ. ಆಯ್ಕೆ, ಈ ಮೇಲಿನ ಸಾಲನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡುಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಶ್ರೀಮಂತಿಕೆ ಎಂಬುದು ಶಾಶ್ವತವಲ್ಲ ಎಂಬುದನ್ನು ಜನಪದರು ವಿವರಿಸುವ ಸಂದರ್ಭ ಇದಾಗಿದೆ. ಪ್ರಸ್ತುತ ಪದ್ಯ ಭಾಗದಲ್ಲಿ ಜನಪದರು ಶ್ರೀಮಂತಿಕೆ ಶಾಶ್ವತವಲ್ಲ ಎಂದಿದ್ದಾರೆ. ಬಂಗಾರದ ಬಳೆ ಇಟ್ಟು ಶ್ರೀಮಂತಿಕೆ ಇದೆ ಎಂದು ಬಡವರನ್ನು ಬೈಯಬಾರದು, ಅಸಹಾಯಕರನ್ನು ಅಣಕಿಸಿ ಬೀಗಬಾರದು. ಏಕೆಂದರೆ ಶ್ರೀಮಂತಿಕೆ ಶಾಶ್ವತವಾದದ್ದಲ್ಲ, ಶ್ರೀಮಂತಿಕೆ ಬಂದಷ್ಟೇ ವೇಗವಾಗಿ ದೂರವಾಗುತ್ತದೆ. ಹೇಗೆ ಮಧ್ಯಾಹ್ನದ ಪ್ರಕಾಶಮಾನವಾದ ಬಿಸಿಲು ಹೊರಳಲು ತಡವಾಗುವುದಿಲ್ಲವೋ ಹಾಗೆಯೇ ಶ್ರೀಮಂತಿಕೆಯು ಕೂಡ ಹೋಗಿ ಬಡತನ ಬರಬಹುದು. ಆದ್ದರಿಂದ ಶ್ರೀಮಂತಿಕೆ ಬ್ರಾಕೆಟ್ ನಲ್ಲಿ ಬಂಗಾರ ಎಂಬುದು ಸ್ಥಿರವಲ್ಲ ಎಂದು ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ, ಈ ಮೇಲಿನ ವಾಕ್ಯದಲ್ಲಿ ಬಡತನ, ಸಿರಿತನ ಎಂಬುದು ಸ್ಥಿರವಲ್ಲ. ಆದ್ದರಿಂದ ಶ್ರೀಮಂತಿಕೆ ಬಂದಾಗ ಬೀಗದೆ, ಜಂಬದಿಂದ ವರ್ತಿಸದೆ, ಸಾಮರಸ್ಯದಿಂದ ಬದುಕು ನಡೆಸಬೇಕೆಂಬುದೇ ಈ ಮಾತಿನ ಸ್ವಾರಸ್ಯ. ಸಂದರ್ಭದು ಫಸ್ಟ್ ಪಾರ್ಟ್ ನಲ್ಲಿ ನೀವು ಯಾರು ಯಾರಿಗೆ ಹೇಳಿದರೆ ಎಂಬುದಾಗಿ ಬರಿಬಹುದು, ಅಥವಾ ಯಾವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಎಂಬುದಾಗಿ ಬರಿಬಹುದು. ನಂತರ ಅದನ್ನು ವಿಸ್ತರಿಸ್ತಾ ಬರಿಬೇಕು. ವಾಕ್ಯದ ಹಿನ್ನೆಲೆಯನ್ನ ಹೇಳ್ಬೇಕು. ಈ ವಾಕ್ಯ ಹೇಳೋ ಮೊದಲು ಏನ್ ಹೇಳಿದ್ರು ಅದನ್ನ ಬರ್ತು ಕೊನೆಯದಾಗಿ ಆ ಪ್ರಶ್ನೆ ಏನ್ ಕೇಳಿರ್ತಾರೆ ಆ ವಾಕ್ಯ ಎಲ್ಲಿ ಹೇಳಲ್ಪಟ್ಟಿದೆ ಎಂಬುದಾಗಿ ಬರಿಬೇಕು. 4 ಮಾರ್ಕ್ಸ್ ನ ಪ್ರಶ್ನೆಗಳಿಗೂ ಸಹ ನೀವು ಪ್ರಾರಂಭಿಸುವಾಗ ಕವಿ ಅಥವಾ ಲೇಖಕರ ಹೆಸರು ಹಾಗೆ ಆಕಾರ ಗ್ರಂಥಗಳನ್ನು ಬರೆದಷ್ಟು ಒಳ್ಳೇದು. ಆದ್ರೆ ಕೆಲವೊಂದು ಆನ್ಸರ್ಸ್ ಗಳಿಗೆ ಅದು ಅಗತ್ಯ ಇರುವುದಿಲ್ಲ, ಯಾಕಂದ್ರೆ ನಿಜವಾದ ಆನ್ಸರೇ ತುಂಬಾ ಉದ್ದ ಇರ್ತದೆ, ತುಂಬಾ ಲಾಂಗ್ ಆನ್ಸರ್ ಇರ್ತದೆ. ಹಾಗಾಗಿ ನೀವು ಇದನ್ನೆಲ್ಲ ಬರಿತಾ ಕುತ್ಕೊಂಡ್ರೆ ಪುನಃ ಇನ್ನೂ ಆನ್ಸರ್ ಲಾಂಗ್ ಆಗ್ತದೆ, ಟೈಮ್ ಕನ್ಸ್ಯೂಮ್ ಆಗ್ಬಹುದು. ಹಾಗಾಗಿ ಬರೆಯೋದಾದ್ರೆ ಬರಿಬಹುದು, ಬರೆದಷ್ಟು ಒಳ್ಳೇದು. ಓಕೆ, ಇನ್ನು 4 ಮಾರ್ಕ್ಸ್ ನ ಪ್ರಶ್ನೆಗಳಲ್ಲಿ ಒಂದು ಪೇಜ್ ಬರಿಬಹುದು ಅಥವಾ 1 ಪೇಜ್ ಗಿಂತ ಸ್ವಲ್ಪ ಕಮ್ಮಿ ಬರೆದ್ರು ಸಾಕಾಗ್ತದೆ. ಒಟ್ಟು ಎಲ್ಲ ಪಾಯಿಂಟ್ಸ್ ಗಳನ್ನು ಕವರ್ ಮಾಡಿ. ಏನ್ ಕ್ವಶನ್ ಕೇಳಿದರೆ ಅದರ ಉತ್ತರ ಅಲ್ಲಿ ಇರ್ಬೇಕು. ಉದಾಹರಣೆಗೆ ನೀವು ಇಲ್ಲಿ ನೋಡಬಹುದು ಟಾಪರ್ಸ್ ಆನ್ಸರ್ ಶೀಟ್ ನಲ್ಲಿ ಟಾಪರ್ ಯಾವ ರೀತಿ ಉತ್ತರ ಬರೆದಿದ್ದಾರೆ ಎಂಬುದಾಗಿ. ಆದಷ್ಟು ಪ್ಯಾರಾಗ್ರಾಫ್ ಮಾಡಿ ಬರೀರಿ, ಉದ್ದಕ್ಕೆ ಬರಿತಾ ಹೋಗ್ಬೇಡಿ. ಆದಷ್ಟು ಒಂದು 3 ಪ್ಯಾರಾಗ್ರಾಫ್ ಅಥವಾ 2 ಪ್ಯಾರಾಗ್ರಾಫ್ ಇರ್ಲಿ 4 ಮಾರ್ಕ್ಸ್ ನ ಪ್ರಶ್ನೆಗಳಲ್ಲಿ ಬರೀರಿ. ಇನ್ನು ಬರುವಂತದ್ದು ಗ್ರಾಮರ್ ಸೆಕ್ಷನ್, ಅದನ್ನ ಈಸಿಯಾಗಿ ಬರಿಬಹುದು ನೀವು. ಓಕೆ, ಕ್ವಶನ್ ನಂಬರ್ ಅನ್ನ ಕರೆಕ್ಟ್ ಆಗಿ ಬರೀರಿ. ಹಾಗೆ ಏನ್ ಕ್ವಶನ್ ಕೇಳಿದರೆ ತತ್ಸಮ ತದ್ಭವ ಇದ್ರೆ ಅದರ ಕ್ವಶನ್ ಅನ್ನು ಬರೀರಿ, ಹಾಗೆ ಅದರ ಎದುರುಗಡೆ ಆನ್ಸರ್. ಹೀಗೆ ಬೇರೆ ಬೇರೆ ಗ್ರಾಮರ್ ಪಾರ್ಟ್ ಇದೆ, ಈಸಿಯಾಗಿ ಬರಿಬಹುದು ನೀವು. ನೆಕ್ಸ್ಟ್ ಬರುವಂತದ್ದು ಪ್ರಬಂಧ ಮತ್ತೆ ಪತ್ರಲೇಖನ. ಪ್ರಬಂಧಗಳಲ್ಲಿ ನಿಮ್ಗೆ ನಿಮ್ಮ ಕನ್ನಡ ವರ್ಕ್ ಬುಕ್ ನಲ್ಲಿ ಕೆಲವೊಂದು ಟಾಪಿಕ್ಸ್ ಗಳನ್ನು ಕೊಟ್ಟಿರ್ತಾರೆ ಪ್ರಬಂಧದ್ದು. ಓಕೆ, ಆ ಟಾಪಿಕ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಆದ್ರೂ ಒಂದು 10-15 ಪಾಯಿಂಟ್ಸ್ ಗಳನ್ನು ನೀವು ಮೇಲೆ ಮೇಲೆ ನೋಡ್ಕೊಂಡು ಹೋಗಿ. ಅಂದ್ರೆ ರಫ್ ಆಗಿ ನಿಮ್ಗೆ ಆ ಒಂದು ಕ್ವಶನ್ ಬಂದ್ರೆ ಏನಾದ್ರೂ ಬರೀಲಿಕ್ಕೆ ಗೊತ್ತಿರ್ಬೇಕು, ಏನೂ ಗೊತ್ತಿಲ್ಲ ಅಂತ ಆಗ್ಬಾರ್ದು. ಹಾಗಾಗಿ ವರ್ಕ್ ಬುಕ್ ನಲ್ಲಿರುವಂತ ಟಾಪಿಕ್ ಗಳದು ಲಿಸ್ಟ್ ಇಲ್ಲಿದೆ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಪ್ರಬಂಧ ಟಾಪಿಕ್ ಕೊಟ್ಟದ್ರಲ್ಲಿ 2 ಗೊತ್ತಿಲ್ಲ, ಹೊಸ ಟಾಪಿಕ್ಸ್ ಗಳು. ಅಂತ ಸಮಯದಲ್ಲಿ ನೀವ್ ಏನ್ ಮಾಡಿ ಅಂದ್ರೆ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಕುತ್ಕೊಳ್ಬೇಡಿ. ಆದಷ್ಟು ಪತ್ರಲೇಖನ ಮುಗಿಸಿ ನಿಮ್ಮದೇನಾದ್ರೂ ಎಕ್ಸ್ಟ್ರಾ ಆನ್ಸರ್ಸ್ ಬರೀಲಿಕ್ಕಿದ್ರೆ ಅಥವಾ ಚೆಕ್ ಮಾಡ್ಲಿಕ್ಕಿದ್ರೆ ರಫ್ ಆಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಪ್ರಬಂಧ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಪತ್ರಲೇಖನವನ್ನು ಬರ್ದು ಜಸ್ಟ್ ಒಂದು 2-3 ಮಿನಿಟ್ಸ್ ನೊಳಗೆ ಜಸ್ಟ್ ಏನೇನ್ ಬರ್ದಿದ್ದೀರಿ, ಏನಾದ್ರೂ ಮಿಸ್ಟೇಕ್ ಕಾಣ್ತಾ ಇದೆಯಾ ಅಂತ ಜಸ್ಟ್ ಮೇಲೆ ಮೇಲೆ ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಪ್ರಬಂಧವನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ರಬಂಧದಲ್ಲಿ ಫಾರ್ಮ್ಯಾಟ್ ಯಾವ ರೀತಿ ಅಂದ್ರೆ ಪೀಠಿಕೆ, ವಿಷಯ ವಿಶ್ಲೇಷಣೆ, ಉಪಸಂಹಾರ. ಪೀಠಿಕೆ ಒಂದು 5-6 ಲೈನ್ಸ್ ಸಾಕಾಗ್ತದೆ. ಪೀಠಿಕೆ ಅಂದ್ರೆ ಅಲ್ಲಿ ಪ್ರಬಂಧಕ್ಕೆ ಕೊಟ್ಟಿರುವಂತ ಟಾಪಿಕ್ ನ ಬಗ್ಗೆ ಒಂದು 5-6 ಲೈನ್ಸ್ ಬರೆಯುವಂತದ್ದು, ಅದು ಏನು ಎಂಬುದಾಗಿ. ಓಕೆ, ನೆಕ್ಸ್ಟ್ ವಿಷಯ ವಿಶ್ಲೇಷಣೆಯಲ್ಲಿ ಆ ವಿಷಯವನ್ನ ನೀವು ವಿಸ್ತರಿಸಬೇಕು, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಉಪಸಂಹಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸುವಂತದ್ದು. ಓಕೆ, ನೆಕ್ಸ್ಟ್ ಪತ್ರಲೇಖನದಲ್ಲಿ ಮುಖ್ಯವಾಗಿರುವಂತದ್ದು ಫಾರ್ಮ್ಯಾಟ್. ಓಕೆ, ಕರೆಕ್ಟ್ ಆಗಿ ಫಾರ್ಮ್ಯಾಟ್ ಅನ್ನ ಫಾಲೋ ಮಾಡಿ, ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಈಸಿ ಟಾಪಿಕ್ ನಲ್ಲಿ ಮಾರ್ಕ್ಸ್ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ನನ್ಗನಿಸ್ತದೆ ವ್ಯಾವಹಾರಿಕ ಪತ್ರ ಟೈಮ್ ಕನ್ಸ್ಯೂಮಿಂಗ್ ಸ್ವಲ್ಪ ಕಮ್ಮಿ ಅಂತ ಅನಿಸ್ತದೆ. ನಿಮ್ಗೆ ಬೇಕಿದ್ದದನ್ನು ನೀವು ಬರಿಬಹುದು, ಆದ್ರೆ ಸ್ವಲ್ಪ ಟೈಮ್ ಉಳಿತಾಯ ಮಾಡುವ ಉದ್ದೇಶದಿಂದ ನೋಡೋದಾದ್ರೆ ವ್ಯಾವಹಾರಿಕ ಪತ್ರ ಸ್ವಲ್ಪ ಫಾಸ್ಟ್ ಬರ್ದಾಗ್ತದೆ ಅಂತ ಅನಿಸ್ತೇನೆ.
ಈಗ ಫಾರ್ ಎಕ್ಸಾಂಪಲ್ ನಿಮಗೆ ವ್ಯಾವಹಾರಿಕ ಪತ್ರ ಬರುದಿಲ್ಲ, ವೈಯಕ್ತಿಕ ಪತ್ರ ಅಂದ್ರೆ ಕರೆಕ್ಟ್ ಆಗಿ ಬರಲಿ ಗೊತ್ತುಂಟು ಅಂತ ಎನ್ಸ್ಕೊಳ್ಳಿ. ಖಾಲಿ ಅದಕ್ಕೆ ಮಾತ್ರ ಪ್ರಿಪೇರ್ ಆಗಿ ಹೋಗ್ಬೇಡಿ. ಯಾಕಂದ್ರೆ ಈಗ ಒಂದು ವೇಳೆ ವೈಯಕ್ತಿಕ ಪತ್ರ ಟಫ್ ಬಂತು, ಆಗ ನಿಮ್ಗೆ ಯಾವ್ದು ಬರೆಯದಂತ ಪರಿಸ್ಥಿತಿಯಲ್ಲಿ ಇರಬಾರ್ದು. ವ್ಯಾವಹಾರಿಕ ಪತ್ರದ ಫಾರ್ಮೆಟ್ ಎಲ್ಲ ಗೊತ್ತಿರ್ಲಿ, ಅಲ್ಲಿ ಅಟ್ಲೀಸ್ಟ್ ನೀವು ಬರಿಬಹುದಲ್ಲ, ಅಟ್ಲೀಸ್ಟ್ ಏನಾದ್ರೂ ಒಂದು ಬರಿಬಹುದಲ್ಲ. ವರ್ಕ್ ಬುಕ್ ನಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ರೈಟ್, ವ್ಯಾವಹಾರಿಕ ಪತ್ರದ ಟಾಪಿಕ್ಸ್ ಗಳನ್ನು ಕೊಟ್ಟಿದ್ದಾರೆ, ಹಾಗೆ ವೈಯಕ್ತಿಕ ಪತ್ರಗಳದ್ದು ಟಾಪಿಕ್ಸ್ ಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಯಾವ ಕ್ವಶನ್ಸ್ ಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಆದ್ರೆ ಈಗ ಸಮಯ ಇಲ್ಲದ ಕಾರಣ ಲೆಟರ್ ಬರೆಯುವಂತ ಫಾರ್ಮೆಟ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನೋಡ್ಕೊಳ್ಬೇಕಾದದ್ದು, ವರ್ಕ್ ಬುಕ್ ನಲ್ಲಿ ಕೊಟ್ಟಿರುವಂತ ಟಾಪಿಕ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ನಲ್ಲಿ ಯಾವ್ದು ಜಾಸ್ತಿ ರಿಪೀಟ್ ಆಗಿದೆ ಅದರ ಮೇಲೆ ಫೋಕಸ್ ಮಾಡಿ. ಓಕೆ, ಹಾಗೆ ಎಲ್ಲ ಟಾಪಿಕ್ ನ ಮೇಲೂ ಆದಷ್ಟು ರಫ್ ಐಡಿಯಾ ಇರ್ಲಿ, ಏನಾದ್ರೂ ಬರಿಬೇಕಲ್ಲ, ಹಾಗಾಗಿ. ಓಕೆ, ಇನ್ನೊಂದಿಷ್ಟು ಕೆಲವೊಂದು ಪಾಯಿಂಟ್ಸ್ ಗಳು. ಫಸ್ಟ್ ಒನ್, ಅವಾಯ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದಷ್ಟು ಅವಾಯ್ಡ್ ಮಾಡಿ. ಸೆಕೆಂಡ್ ಒನ್, ಆದಷ್ಟು ಆನ್ಸರ್ ಬರೆಯುವಾಗಲೇ ಗಮನವಿಟ್ಟು ಬರೀರಿ, ಏನ್ ಬರಿತಿದ್ದೇನೆ ಅಂತೇಳಿ. ಆದಷ್ಟು ಅಲ್ಲೇ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಆಗ ನಿಮ್ಗೆ ಚೆಕಿಂಗ್ ಮಾಡುವಂತ ಒಂದು ಕೆಲಸ ಉಳಿತದೆ. ಚೆಕಿಂಗ್ ಮಾಡಿದಷ್ಟು ಒಳ್ಳೇದು, ಆದ್ರೂ ನಿಮ್ಗೆ ಟೈಮ್ ಸಿಕ್ಕುದು ಡೌಟ್. ಕನ್ನಡ ಎಕ್ಸಾಮ್ ನಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಆಗುದು ಅದೇ, ಟೈಮ್ ಸಾಕಾಗುದಿಲ್ಲ. ಹಾಗಾಗಿ ಬರೆಯುವಾಗಲೇ ಕರೆಕ್ಟ್ ಆಗಿ ಏನ್ ಬರಿತಿದ್ದೇನೆ ಎಂಬುದಾಗಿ ಕರೆಕ್ಟ್ ಆಗಿ ಗಮನವಿಟ್ಟು ಬರಿ. ಥರ್ಡ್ ಪಾಯಿಂಟ್, ಕೀ ವರ್ಡ್ಸ್ ಗಳು. ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಆದಷ್ಟು ಅಂಡರ್ಲೈನ್ ಮಾಡಿ. ಟೈಮ್ ಇದ್ರೆ ಅಂಡರ್ಲೈನ್ ಮಾಡಿ. ಇದನ್ನ ನೀವು ಯಾವಾಗ ಮಾಡ್ಬೋದಂದ್ರೆ, ಚೆಕಿಂಗ್ ಮಾಡ್ಲಿಕ್ಕೆ ಒಂದು ವೇಳೆ ಟೈಮ್ ಇದ್ರೆ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಅಂಡರ್ಲೈನ್ ಮಾಡ್ತಾ ಚೆಕಿಂಗ್ ಮಾಡ್ತಾ ಹೋಗ್ಬೋದು. ಮೇನ್ ಪಾಯಿಂಟ್ಸ್ ಅಂದ್ರೆ ಯಾವುದು, ಯಾವ ಕ್ವಶನ್ ಕೇಳಿರ್ತಾರೋ ಅದಕ್ಕೆ ಕರೆಕ್ಟ್ ಆದಂತ ಉತ್ತರ ಯಾವ್ದುಂಟು ನೋಡಿ, ಅದನ್ನ ಅಂಡರ್ಲೈನ್ ಮಾಡಿ. ಎಕ್ಸಾಂಪಲ್, ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದ್ದು ಅಂತಿದ್ರೆ, ಒಲೆ ಹತ್ತಿ ಉರಿದಾಗ ನಿಲ್ಲಬಹುದು, ಆದ್ರೆ ದರೆಯೇ ಹತ್ತಿ ಉರಿದಾಗ ನಿಲ್ಲಲಾಗದು. ರೈಟ್, ಈ ರೀತಿ ಬರೆದು ಎಕ್ಸ್ಪ್ಲನೇಷನ್ ಮಾಡ್ತೀರಿ. ಈಗ ಮೇನ್ ಉತ್ತರ ಯಾವುದು, ಒಲೆ ಹತ್ತಿ ಉರಿದಾಗ ನಿಲ್ಲಬಹುದು, ಆದರೆ ದರೆ ಹತ್ತಿ ಉರಿದಾಗ ನಿಲ್ಲಲಾಗದು. ಅದನ್ನ ಅಂಡರ್ಲೈನ್ ಮಾಡಿ. ಓಕೆ, ದರೆ ಹತ್ತಿ ಉರಿದಾಗ ಅಥವಾ ಒಲೆ ಹತ್ತಿ ಉರಿದಾಗ ಇದನ್ನ ಅಂಡರ್ಲೈನ್ ಮಾಡಬಹುದು, ಅಥವಾ ಇಡೀ ಸೆಂಟೆನ್ಸ್ ಅನ್ನ ಅಂಡರ್ಲೈನ್ ಮಾಡಬಹುದು. ಓಕೆ, ಈಗ ಫೈನಲ್ ಹಂತದಲ್ಲಿದ್ದೀರಿ. ನಿಮ್ಮ ವೀಕ್ ಟಾಪಿಕ್ಸ್ ಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾವ್ದು ನಿಮ್ಗೆ ಮರ್ತ ಹೋಗ್ತಾ ಇದೆ, ನೆನಪು ಬರ್ತಾ ಇಲ್ಲ, ಅದನ್ನ ಫಸ್ಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾವ್ದು ಸ್ಕೋರಿಂಗ್ ಜಾಸ್ತಿ ಇದೆ ಅದರ ಬಗ್ಗೆ ಫೋಕಸ್ ಮಾಡಿ. ಈಗ ಗ್ರಾಮರ್ ಸೆಕ್ಷನ್ ಅಲ್ಲಿ ನಿಮ್ಗೆ ತತ್ಸಮ ತದ್ಭವ, ನಾನಾರ್ಥ ಇದೆಲ್ಲವೂ ಕೂಡ ಈಸಿಯಾಗಿ ಸ್ಕೋರ್ ಮಾಡುವಂತದ್ದು. ಓಕೆ, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಹಾಗೆ ಮರ್ತು ಹೋಗುವಂತದ್ದನ್ನು ಆದಷ್ಟು ಟ್ರಿಕ್ ಇಟ್ಕೊಂಡು ಏನಾದ್ರೂ ಮಾಡಿ ನೆನಪಿಟ್ಕೊಳ್ಳಿ. ಯಾಕಂದ್ರೆ ಕೆಲವೊಂದು ಪಾಯಿಂಟ್ಸ್ ಗಳು ನಿಮ್ಗೆ ಇಲ್ಲಿ ಓದ್ಕೊಳ್ಳುವಾಗ ಮರ್ತು ಹೋಗದೇ ಇರ್ಬೋದು, ನೆನಪು ಬರ್ತಾ ಇರ್ಬೋದು. ಅಲ್ಲಿ ಆನ್ಸರ್ ಬರೆಯುವಾಗ ಇದನ್ನು ಯಾರು ಬರ್ದವರು, ಆ ಕವಿಯಾ ಈ ಕವಿಯಾ ಅಂತ ಈ ರೀತಿ ಡೌಟ್ ಬರ್ತದೆ. ಸೊ ಆ ರೀತಿ ಡೌಟ್ ಬರದಾಗೆ ಕರೆಕ್ಟ್ ಆಗಿ ನೋಡ್ಕೊಂಡಿರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಕರೆಕ್ಟ್ ಆಗಿ ಯಾರು ಬರ್ದದ್ದು, ಆಕಾರ ಗ್ರಂಥ ಏನು ಕರೆಕ್ಟ್ ಆಗಿ ತಿಳ್ಕೊಂಡಿರಿ. ಓಕೆ, 80ಕ್ಕೆ 80 ಬಯಸುವವರು ಕರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ ಅನ್ನ ಓದಿರ್ಬೇಕಾಗ್ತದೆ. ಹಾಗೆ ಪ್ರತಿಯೊಂದು ಪಾಠದ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕಾಗ್ತದೆ, ಆಗ ನೀವು ಉತ್ತರ ಕೊಡ್ಲಿಕ್ಕೆ ಆಗ್ತದೆ. ಹಾಗೆ MCQs ಗಳನ್ನ ಆನ್ಸರ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರ್ಬೇಕು. ಅಲ್ಲಿ ಮಿಸ್ಟೇಕ್ ಆದ್ರೆ 1 ಮಾರ್ಕ್ಸ್ ಹೋದ್ರೂ ಕೂಡ 80ಕ್ಕೆ 80 ತಪ್ಪಿ ಹೋಗ್ತದೆ. ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್, ಇದನ್ನ ಕೇಳಿರ್ತೀರಿ. ಸೊ ನಿಮ್ಮ ಆನ್ಸರ್ ಶೀಟ್ ನ ಒಂದು ಫಸ್ಟ್ ಪೇಜಸ್ ಗಳು, ಫಸ್ಟ್ ಸೆಕೆಂಡ್ ಥರ್ಡ್ ಈ ಪೇಜಸ್ ಗಳು ಆದಷ್ಟು ನೀಟ್ ಆಗಿರ್ಲಿ. ಮತ್ತೆದು ಗಲೀಜಾಗಿ ಬರೀರಿ ಅಂತಲ್ಲ, 3 ಪೇಜಸ್ ಗಳು ಅಥವಾ 4 ಪೇಜಸ್ ಗಳು, ಫಸ್ಟ್ ಪೇಜಸ್ ಗಳು ಕ್ಲೀನ್ ಆಗಿರ್ಲಿ, ನೀಟ್ ಆಗಿರ್ಲಿ, ಚಂದ ಮಾಡಿ ಬರೀರಿ. ಹಾಗಂತ ಅದನ್ನೇ ಫೋಕಸ್ ಮಾಡಿ ಇಟ್ಕೊಂಡು ಸ್ಲೋ ಮಾಡ್ಲಿಕ್ಕೆ ಹೋಗ್ಬಿಡಿ. ಸ್ಪೀಡ್ ಆಗಿದ್ದುಕೊಂಡು ಸ್ಪೀಡ್ ಅಲ್ಲಿ ಬರಿತಾ ನೀಟಾಗಿ ಬರೀಲಿಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ಇಲ್ಲಿ ನೀವು ಚಂದ ಮಾಡಿ ಬರ್ದ್ಕೊಂಡು ಹೋದ್ರೆ ನಂತರದ್ದು ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಫಸ್ಟ್ಗಾದ್ರೂ ಕರೆಕ್ಟ್ ಆಗಿ ಬರ್ದಿದ್ದೀರಲ್ಲ, ನಿಮ್ಗೆ ಆನ್ಸರ್ ಚೆನ್ನಾಗಿ ಗೊತ್ತಿದೆ ಎಂಬುದಾಗಿ ಮಾರ್ಕ್ಸ್ ಕೊಡುವಂತ ಚಾನ್ಸಸ್ ಕೂಡ ಇರ್ತದೆ. ಓಕೆ, ಹಾಗಂತ ತಪ್ಪು ಬರ್ದ್ರೆ ಮಾರ್ಕ್ಸ್ ಕೊಡ್ತಾರಂತಲ್ಲ, ಆದ್ರೂ ಏನೋ ಒಂದು ನೀವು ಒಳ್ಳೇದು ಬರಿತಾ ಇದ್ದೀರಿ, ಆನ್ಸರ್ ಒಳ್ಳೆ ಗೊತ್ತಿರ್ಬೋದು ಆನ್ಸರ್ ಅಂತ ಹೇಳಿ ಅನಿಸ್ತದೆ. ರೈಟ್, ಹಾಗಾಗಿ ನೀವು ಆದಷ್ಟು ನೀಟಾಗಿ ಬರೀಲಿಕ್ಕೆ ನೋಡಿ. ಫಸ್ಟ್ ಪೇಜಸ್ ಅಟ್ ಲೀಸ್ಟ್. ಈಗ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕ್ವಶನ್ ನಂಬರ್ ಅನ್ನ ಕರೆಕ್ಟ್ ಆಗಿ ಬರೀರಿ, ರೋಮನ್ ನಂಬರ್ ಅನ್ನ ಕರೆಕ್ಟ್ ಆಗಿ ಬರೀರಿ, ಏನು ವಿಭಾಗ ಏನ್ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟ್ ಆಗಿ ಬರೀರಿ. ಹಾಗೆ ರಿಜಿಸ್ಟರ್ ನಂಬರ್ ಅನ್ನ ಕರೆಕ್ಟ್ ಆಗಿ ಬರೀರಿ. ನಿಮ್ಮ ಹಾಲ್ ಟಿಕೆಟ್ ಅನ್ನ ತಕೊಂಡು ಹೋಗಿ ಯಾವುದನ್ನು ಮಿಸ್ ಮಾಡಬೇಡಿ. ಓಕೆ, ಎಲ್ಲಾ ಓದಿಟ್ಟು ಚಂದ ಮಾಡಿ ಓದಿ ಹಾಲ್ ಟಿಕೆಟ್ ತಕೊಂಡು ಹೋಗೋದಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ರಿಜಿಸ್ಟರ್ ನಂಬರ್ ಅನ್ನ ಕರೆಕ್ಟ್ ಆಗಿ ಬರೆಯದಿದ್ರೆ ಅದು ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಈ ಮುಖ್ಯವಾದಂತ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಹೋಗಿ. ಫೈನಲಿ ಈಗ ನಿಮ್ಗೆ ಅನಿಸ್ತಾ ಇರ್ಬೋದು, ಈಗಾಗ್ಲೇ ತುಂಬಾ ಸಮಯ ಆಗಿದೆ, ಈಗ ಫುಲ್ ಮಾರ್ಕ್ಸ್ ಗಳಿಸ್ಲಿಕ್ಕೆ ಆಗ್ತದಾ?
ಅಟ್ಲೀಸ್ಟ್ ಫುಲ್ ಮಾರ್ಕ್ಸ್ ಗಳಿಸ್ಲಿಕ್ಕೆ ಆಗದಿದ್ರು ಸಹ ನೀವು ಆ ಒಂದು ಹಂತಕ್ಕೆ ತಲುಪಬಹುದು. 79, 78, 77 ಇಷ್ಟು ಕೂಡ ಸ್ಕೋರ್ ಮಾಡಬಹುದು. ಇಲ್ಲಿವರೆಗೆ ಏನಾಗಿದೆ ಅದು ಬಿಡಿ, ಓದಿರದಿದ್ರು ಪರವಾಗಿಲ್ಲ, ಸಮಯ ಹಾಳಾಯ್ತು ಪರವಾಗಿಲ್ಲ, ಅಷ್ಟೊತ್ತು ಓದ್ಬೇಕಿತ್ತು, ಇಷ್ಟೊತ್ತು ಓದಿ ಆಗ್ತಾ ಇತ್ತು, ಒಂದ್ ವೇಳೆ ನಾನು ಓದಿರ್ತಾ ಇದ್ರೆ ಇಷ್ಟೊತ್ತು ಕಂಪ್ಲೀಟ್ ಆಗ್ತಾ ಇತ್ತು ಅಂತ ಅನಿಸ್ಬಹುದು. ಆದ್ರೆ ಪರವಾಗಿಲ್ಲ, ಈಗೇನ್ ಉಳ್ದಿದೆಯೋ ಅದೇ ನಿಮ್ಮ ಹತ್ರ ಇರುವಂತದ್ದು. ಹಿಂದೆ ಹೋಗಿ ನೀವು ಸಮಯ ವೇಸ್ಟ್ ಮಾಡಿರುವಂತದ್ದನ್ನು ಪುನಃ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಏನು ಉಳ್ದಿದೆಯೋ ಸಮಯ ಅದನ್ನು ಕರೆಕ್ಟ್ ಆಗಿ ಯೂಸ್ ಮಾಡಿ. ಯಾವುದಕ್ಕೆ ಸಮಯ ಕೊಡ್ಬೇಕು ಅದಕ್ಕೆ ಮಾತ್ರ ಕೊಡಿ. ಅನ್ನೆಸೆಸರಿಲಿ ಸಮಯವನ್ನ ವೇಸ್ಟ್ ಮಾಡಬೇಡಿ. ಏನ್ ಇದೆಯೋ ಸಮಯ ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳಿ, ಅಷ್ಟ್ ಸಾಕು. ಓಕೆ, ಏನ್ ಓದಿದಿರೋ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡು ಹೋಗಿ. ಓಕೆ, ಹೀಗೆ ಕೆಲವೊಂದು ಟಿಪ್ಸ್ ಗಳನ್ನು ಹೇಳಿದ್ದೇನೆ, ನಿಮ್ಗೆ ಉಪಯೋಗವಾಗಬಹುದೆಂಬುದಾಗಿ ಭಾವಿಸ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂತ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮಗೆ ಬರ್ತಾರೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಅನ್ನ ಬರೀರಿ, ಉತ್ತಮವಾದ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿ. ಆಲ್ ದಿ ಬೆಸ್ಟ್.